ಸಿದ್ದರಾಮಯ್ಯರ ಕುರ್ಚಿ ಸೇಫ್ ಅದು ಸುಭದ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಲ್ ಆಗಿರಿ. ಡಿಸೆಂಬರ್ ಅಂತ್ಯದವರೆಗೆ ಸಿಎಂ ಸಿದ್ದು ಕುರ್ಚಿ ಸೇಫ್ ಇರುತ್ತೆ. ಕ್ರಿಸ್ಮಸ್ ಮುಗಿಯುವವರೆಗೂ ಭಾರತಕ್ಕೆ ಬರಲ್ಲ ರಾಹುಲ್ ಗಾಂಧಿ. ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಸೇಫ್ ಸುಭದ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸ್ವಲ್ಪ ನಿರಾತಂಕ ನಿರಾಳ. ಡಿಸೆಂಬರ್ ಅಂತ್ಯದವರೆಗೆ ಸಿಎಂ ಸಿದ್ದು ಕುರ್ಚಿ ಸೇಫು. ಯಾಕಂದ್ರೆ ಕ್ರಿಸ್ಮಸ್ ಮುಗಿಯುವವರೆಗೂ ಭಾರತಕ್ಕೆ ಬರೋದಿಲ್ಲ ರಾಹುಲ್ ಗಾಂಧಿ. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಮುಂದಿನ ಬಜೆಟ್ವರೆಗೂ ಅಧಿಕಾರ ಹಸ್ತಾಂತರ ಇಲ್ಲವಂತೆ. ಹೀಗಾಗಿ ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್. ಹೊಸ ವರ್ಷಕ್ಕೆ ಹೈಕಮಾಂಡ್ನಿಂದ ಹೊಸ ನಿರ್ಧಾರ ಬರಬಹುದೇ? ಡಿಸಿಎಂ ಡಿಕೆಶಿಗೆ ಸಿಎಂ ಕುರ್ಚಿ ಇನ್ನೂ ದೂರ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸೇಫ್. ಒಂದು ಕಡೆ ಸಿಎಂ ಸಿದ್ದರಾಮಯ್ಯರ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ. ಅಧಿವೇಶನ ಕಳೆದ ನಂತರ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬರುತ್ತೆ ಅಂತ ಹೇಳಲಾಗ್ತಿತ್ತು. ಅಧಿವೇಶನಕ್ಕೂ ಮುನ್ನ ಸಿದ್ದರಾಮಯ್ಯರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ಕರೆದು ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಲಾಯಿತು. ಅದಾದ ನಂತರವೂ ಬೆಳಗಾವಿ ಅಧಿವೇಶನದ ದಿನಾನೇ ಯತೀಂದ್ರ ಹೇಳಿಕೆ ಕೊಡ್ತಾರೆ, ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಡ್ತಾರೆ, ಮತ್ತದು ಮುನ್ನೆಲೆಗೆ ಬರುತ್ತೆ. ಹಾಗಾದ್ರೆ ಇದಕ್ಕೊಂದು ಅಂತ್ಯ ಆಡೋದು ಯಾವಾಗ? ಇತಿಶ್ರೀ ಆಡೋದು ಯಾರು? ವರಿಷ್ಠರು ಅಂತ ಹೇಳಲಾಗುವ ಅಥವಾ ಕರೆಸಿಕೊಳ್ಳುವ ರಾಹುಲ್ ಗಾಂಧಿ ಭಾರತದಲ್ಲಿರೋದಿಲ್ಲ. ಹಬ್ಬದ ಪ್ರಯುಕ್ತ ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿಂದ ಬರೋದಿನ್ನೂ ಡಿಸೆಂಬರ್ ಅಂತ್ಯದ ಒಳಗೆ. ಡಿಸೆಂಬರ್ 25 ಕ್ರಿಸ್ಮಸ್ ಅಂದ್ರೆ ಅದರ ಘಾಟು ಒಂದು ವಾರ ಇರುತ್ತೆ. ಅಂದ್ರೆ ಜನವರಿ ಮೊದಲನೆಯ ವಾರದಲ್ಲಿ ಅವರು ಭಾರತಕ್ಕೆ ಬರ್ಬೋದು. ಆಗಲೇ ತೀರ್ಮಾನ ಆಗೋದು ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂತಹದ್ದು. ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್. ಹೊಸ ವರ್ಷಕ್ಕೆ ಹೈಕಮಾಂಡ್ನಿಂದ ಹೊಸ ನಿರ್ಧಾರ ಬರಬಹುದಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇರುವ ಪಕ್ಷ. ಪ್ರಿಯಾಂಕಾ ಗಾಂಧಿ ಊರಲ್ಲಿದ್ರೂ ಕೂಡ ನಡೆಯೋದಿಲ್ಲ. ಸೋನಿಯಾ ಗಾಂಧಿ ಇರಬೇಕು, ರಾಹುಲ್ ಗಾಂಧಿ ಇರಬೇಕು, ಕೆ.ಸಿ. ವೇಣುಗೋಪಾಲು, ಸುರ್ಜೇವಾಲಾ ಎಲ್ಲರೂ ಸೇರ್ಕೊಂಡು ಸಾರ್ವಜನಿಕ ಮತ್ತು ಸಾಮೂಹಿಕ ತೀರ್ಮಾನ ತೆಗೆದುಕೊಂಡ ನಂತರವೇ ಇದಕ್ಕೊಂದು ಅಂತಿಮ ನಿರ್ಧಾರ ಕಾಂಗ್ರೆಸ್ ಹೇಳೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಈಗ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯರ ಕುರ್ಚಿ ಸೇಫು. ಸಿದ್ದರಾಮಯ್ಯನವರು ಕೂಲಾಗಿದ್ದಾರೆ. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಸಿದ್ದು ಕುರ್ಚಿ ಸೇಫ್ ಆಗಿರುತ್ತೆ. ಕ್ರಿಸ್ಮಸ್ ಮುಗಿಯುವವರೆಗೂ ಭಾರತಕ್ಕೆ ಬರೋದಿಲ್ಲ ರಾಹುಲ್ ಗಾಂಧಿ. ಡಿಸೆಂಬರ್ ಅಂತ್ಯದವರೆಗೂ ಕೂಡ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಮುಂದಿನ ಬಜೆಟ್ ಆಗೋವರೆಗೂ, ಮುಂದಿನ ಬಜೆಟ್ ಯಾವಾಗ? ಏಪ್ರಿಲ್ ಒಳಗೆ ನಡೆಯುತ್ತೆ. ಅಲ್ಲಿವರೆಗೂ ಬದಲಾವಣೆ ಇಲ್ಲವಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್. ಹೊಸ ವರ್ಷಕ್ಕೆ ಹೈಕಮಾಂಡ್ನಿಂದ ಹೊಸ ನಿರ್ಧಾರ ಬರಬಹುದು. ಡಿಸಿಎಂ ಡಿಕೆಶಿಗೆ ಸಿಎಂ ಕುರ್ಚಿ ಇನ್ನೂ ದೂರ. ತಾತ್ಕಾಲಿಕ ನಿರಾಳ ಸಿಕ್ಕಿದಂಗಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.